ಹಲೋ ಗಾಯ್ಸ್, ನಾನು ನಿಮ್ಮ ವಿನಯ್ ಕುಮಾರ್ ಅಗ್ರಿಕಲ್ಚರ್ ಕನ್ನಡ ಯೂಟ್ಯೂಬರ್. ಇವತ್ತೇನಪ್ಪ ನೋಡೋಣ ಅಂದರೆ, ಈ ಅಡಿಕೆ ಗೋಟನ್ನ ಯಾವ ಥರ ಸಸಿ ಮಾಡೋದಕ್ಕೆ ಯಾವ ಥರ ಗೋಟ್ಗಳನ್ನ ಸೆಲೆಕ್ಷನ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಅಲ್ಲೇ ಸುಮಾರು ಒಂದು 1000ದಷ್ಟು ಗೋಟ್ಗಳನ್ನ ಇಲ್ಲಿ ನಾವು ತಗೊಂಡು ನೀರಲ್ಲಿ ಸ್ವಲ್ಪ ಒಂದು ಗೋಣಿ ಚೀಲ ಹಾಕ್ಬಿಟ್ಟು ನೆನೆಸ್ಬಿಟ್ಟು ನೀರಲ್ಲಿ ಆ ಗೋಣಿ ಚೀಲಕ್ಕೆ ಒಂದು ಸ್ವಲ್ಪ ತುಂಬಿಕ್ಕಿದ್ದೀವಿ. ನೋಡ್ಬೋದು, ಈ ಥರ ಗೋಣಿ ಚೀಲದಲ್ಲಿ ನೆನೆಸ್ಬಿಟ್ಟು ಗೋಣಿ ಚೀಲನ ಅದರೊಳಗೆ ಇವನು ತುಂಬಿಟ್ಟಿದ್ದೀವಿ. ಈ ಥರ ತುಂಬಿ ಒಂದು ತಿಂಗಳು ಈ ಥರ ತುಂಬಿಟ್ಟು ಆ ಗೋಣಿ ಚೀಲನ ಹಿಂಗೆಲ್ಲ ಪೂರ್ತಿ ಬಾಯಿ ಕಟ್ಬಿಟ್ಟು ಈ ಥರ ನೋಡ್ಬೋದು. ಈ ಥರ ಎಲ್ಲ ಪೂರ್ತಿ ಕೊಯ್ದುಬಿಟ್ಟಿಲ್ಲ ಇಲ್ಲಾಂದ್ರೆ ಬಾಯಿ ಕಟ್ಟಿರೋ ನಡೆಯುತ್ತೆ. ಇಲ್ಲಾಂದರೆ ಅದನ್ನು ಓಪನ್ ಮಾಡಿಬಿಟ್ಟು ಈ ಥರ ಒಂದು ಡಬ್ಗೆ ಹಾಕ್ಬಿಟ್ಟು ಒಡೆಯಾಗಿಲ್ಲೆಲ್ಲ ನಾವು ಓಪನ್ ಮಾಡಿಬಿಡ್ಬೇಕಂತ. ಈ ಥರ ಡಬ್ಗಳನ್ನ ಅದನ್ನು ಹೋಗಿರೋ ಇದ್ರೊಳಗೆ ನೀರು ನಿಲ್ಲಬಾರ್ದಷ್ಟೇ. ಇದರೊಳಗೆ ಆ ಥರ ಡಬ್ ತಗೊಂಡು ಅದನ್ನು ಕೊಯ್ದು ಓಪನ್ ಮಾಡಿಬಿಟ್ಟು ಚೀಲನ ಅದರೊಳಗೆ ತುಂಬಿಬಿಟ್ಟು ಆಮೇಲೆ ಚೀಲ ಎಲ್ಲ ಈ ಥರ ಕ್ಲೋಸ್ ಮಾಡಿಬಿಟ್ಟು ಡೈಲಿ ಒಂದು ದಿನಕ್ಕೆ 2ರಿಂದ 3 ಟೈಮ್ ಒಂದು ದಿನಕ್ಕೆ ಈ ಥರ ಅದ್ರ ಮೇಲೆ ನೀರು ಹಾಕೋಬೇಕು. ಒಂಚೂರು ಅದು ಅಂದರೆ ಈಗ ಹಸಿಯಾಗಿರುತ್ತಲ್ಲ ಹಸಿಯಾಗಿರೋ ಅಡಿಕೆ ಒಂದಿಷ್ಟು ಮಾಗಬೇಕದು. ಅದು ಕಣ್ಣು ಎಲ್ಲ ಕೊಳ್ತಾದ್ಮೇಲೆ ಇದಿರುತ್ತಲ್ಲ ಮೆಗಡೆ ಸಿಪ್ಪೆ ಎಲ್ಲನ, ಆ ಸಿಪ್ಪೆ ಎಲ್ಲ ಕೊಳ್ತಾದ್ಮೇಲೆ ಅದು ಮ್ಯಾಕೆ ಆಚೆ ಕಡೆಗೆ ಇಷ್ಟದ ಮೊಳಕೆ ಹಾಕಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೆವಿಯಾಗಿ ನೀರು ಹಾಕ್ಬಾರ್ದು, ಒಟ್ಟಿನಾಗ ಆರ್ದಂಗೆ ನೀರು ಹಾಕ್ತಾ ಇರಬೇಕು. ಹಾಕ್ತಾನ ಅದು ಕಣ್ಣೆಲ್ಲ ಮ್ಯಾಲ್ಗಳದ್ದು ಆ ಬುಗ್ಟೆ ಹಂಗೆ ಏನಿರುತ್ತೋ ಅದೆಲ್ಲ ಅದು ಕೊಳ್ತಾದ್ಮೇಲೆ ನಿಧಾನಕ್ಕೆ ಓಪನ್ ಆಗಿ ಸ್ಟಾರ್ಟ್ ಆಗುತ್ತೆ. ಕಣ್ಣು ಓಪನ್ ಆಗಿ ನಿಧಾನಕ್ಕೆ ಮೊಳಕೆ ಕಾಣಿಸ್ತಾ ಇರುತ್ತೆ. ಸಣ್ಣಗೆ ಅಂದರೆ ತೀರಾ ಏನು ಕಾಣಿಸಲ್ಲ, ಯಾವುದಾದ್ರೂ ಓಪನ್ ಮಾಡಿದ್ರೆ ಸಣ್ಣಗೆ ಮೊಳಕೆ ಕಾಣಿಸ್ತಾ ಇರುತ್ತೆ. ಆ ಮೊಳಕೆನ ಎಲ್ಲಾದರೂ ಭೂಮಿಲಿ ಒಂದಿಷ್ಟು ತೆಗೆದುಬಿಟ್ಟು ಒಂದು ಲೇಯರ್ ಪೂರ್ತಿ ತೆಗೆದುಬಿಡ್ಬೇಕು. ನಮ್ಗೆ ಎಷ್ಟು ಅಡಿ ಜಾಗ ಬೇಕು ಅಷ್ಟು ಅಡಿ ನೋಡ್ಕೊಂಬಿಟ್ಟು ಒಂದು ಲೇಯರ್ ಪೂರ್ತಿ ತೆಗೆದುಬಿಟ್ಟು ಒಂದಿಷ್ಟು ಅಡಿಗೆ ಮರಳು ಹಾಕ್ಬಿಟ್ಟು ನಾವು ಕಣ್ಣು ಇರುತ್ತಲ್ಲ ಆ ಕಣ್ಣು ಮ್ಯಾಗಡಿಗೆ ಮಾಡಿಬಿಟ್ಟು ಒಂದೇ ಜೋಡಿಸ್ಕೊಂಬರ್ಬೇಕು. ಫುಲ್ಲೆಲ್ಲ ಒಂದೇ ಜೋಡಿಸ್ಕೊಂಬಂದಾದ್ಮೇಲೆ ಅದ್ರ ಮೇಲೆ ತಿರ್ಗಾ ಒಂದು ಸ್ಟೆಪ್ಪು ಮಣ್ಣು ಮರಳು 2 ಮಿಕ್ಸ್ ಮಾಡಬೇಕು. ಮಣ್ಣು ಮರಳು 2 ಮಿಕ್ಸ್ ಮಾಡಿ ಆದಮೇಲೆ ಕಲ್ಲಿರಬಾರ್ದು ಅಂಥ ಮರಳದು ತಗೊಬೇಕು, ಕಲ್ಲಿಲ್ದಂಥ ಮಣ್ಣು ತಗೊಬೇಕು. ಅಂದರೆ ಆ ಥರ ತಗೊಂಬಿಟ್ಟು ಮೇಲೆ ತೆಳ್ಳಗೆ ಹಾಕಬೇಕು. ಅಂದರೆ ಹೆವಿಯಾಗಿ ಹಾಕ್ಬಾರ್ದು, ಒಂದು ಅರ್ಧ ಇಂಚ್ ಬೀಳಬೇಕು. ಆ ಗೋಟು ಮುಚ್ಕೊಂಡು ಒಂದು ಅರ್ಧ ಇಂಚು ಮೇಲೆ ಮಣ್ಣು ಬೀಳಬೇಕು. ಆ ಥರ ಹಾಕ್ಬಿಟ್ಟು ಅವಾಗ ನೀರು ಸ್ವಲ್ಪ ಕಮ್ಮಿ ಮಾಡಬೇಕು. ಈಗ ನಾವು ದಿನಕ್ಕೆ 3 ಟೈಮ್ ಹಾಕ್ತಾ ಇರ್ತೀವಲ್ಲ, 3 ಟೈಮ್ ಬಿಟ್ಬಿಟ್ಟು ದಿನಕ್ಕೆ ಒಂದು 2 ದಿನಕ್ಕೊಂದ್ಸರಿ ಒಂದು ಬಿಂದಿಗೆ ಅಷ್ಟು ತಗೊಂಡೋಗಿ ಮೇಲೆ ಹಂಗೆ ತೆಳ್ಳಗೆ ಚಿಮಿಕ್ಸ್ಬರ್ಬೇಕು. ನಾವು ಎಲ್ಲಿ ಗೋಟು ಮುಚ್ಚಿರ್ತೀವೋ ಅಲ್ಲಿ ತೆಳ್ಳಗೆ ತಗೊಂಡೋಗ್ಬಿಟ್ಟು ಒಂದು 2 ಬಿಂದಿಗೆನೋ 2 ಬಿಂದಿಗೆನೋ ಎಷ್ಟು ತಗೊಂಡೋಗ್ಬಿಟ್ಟು ತೆಳ್ಳಗೆ ತೀರ ಹಾಕ್ಬಾರ್ದು. ನಾವು ಎಷ್ಟು ಹಾಕಿರ್ತೀವೋ ಆ ಗೋಟ್ ಮೇಲೆ ಡಿಪೆಂಡ್ ಆಗಿ ತೆಳ್ಳಗೆ ಅದ್ರ ಮೇಲೆ ಎಸಿಬೇಕು ನೀರು ಬಿಟ್ಟು ಹಂಗೆ ಒಂದು 6 ತಿಂಗಳು ಅನ್ನೋದ್ರೊಳಗೆಲ್ಲ ಮೊಳಕೆ ನಿಮಗೆ ಕಾಣಿಸುತ್ತೆ. ಎಲ್ಲ ಅದೇ ಇಷ್ಟದ ಎಲ್ಲ ಪೂರ್ತಿ 1 ಇಂಚು 2 ಇಂಚು ಅದೇ ಮೊಳಕೆ ಬಂದಿರುತ್ತೆ. ಗೊತ್ತಾಗುತ್ತೆ ನಿಮಗೆ ಯಾವ ಥರ ಸೆಲೆಕ್ಷನ್ ಮಾಡಬೇಕು ಅಂತ. ಒಂದು 5 ನಿಮಿಷ ತೋರಿಸ್ತೀನಿ. ಇಲ್ಲಿ ಯಾವುದೋ ಹಸಿ ಗೋಟ್ ಕಿತ್ಕೊಂಡು ತೋರಿಸ್ತೀನಿ ಒಂದು ದೊಡ್ಡ ಗಿಡದಲ್ಲಿ 1 ನಿಮಿಷ.